Hi, I am Dr. Banshankaraya M, HOD Department of Social Work, Government First Grade College, ಹುನ್ನೂರು, ಕರ್ನಾಟಕ. ನಾನು ಡಾಕ್ಟರ್ ಬನಶಂಕರಯ್ಯ, ಮುಖ್ಯಸ್ಥರು ಸಮಾಜ ಕಾರ್ಯ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುನ್ನೂರು, ತಾಲೂಕು ಜಮಖಂಡಿ, ಜಿಲ್ಲಾ ಬಾಗಲಕೋಟೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು BSW, MSW ಹಾಗೂ ನೆಟ್ KCET ಎಕ್ಸಾಮ್ಗಳಿಗೆ ಅನುಕೂಲವಾಗುವಂತಹ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ಸ್ ಅಂದರೆ ಕುಟುಂಬ ಯೋಜನೆ ವಿಧಾನಗಳ ಕುರಿತು ವಿವರಿಸ್ತಾ ಇದ್ದೇನೆ. ಮೈ ಡಿಯರ್ ಸ್ಟೂಡೆಂಟ್, ಟುಡೇ ಐ ಆಮ್ ಗೋಯಿಂಗ್ ಟು ಬಿ ಎಕ್ಸ್ಪ್ಲೇನ್ ಅಬೌಟ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ಸ್. ಇಟ್ ಈಸ್ useful for the BSW and MSW students and also NET students also. Dear student, in India, population is one of the social issue. It is one of the problem of our Indian situation. So far, after the independence of India, established the Family Planning Association of India in the year of 1949. And also, Family Planning Association of India not only controlling of birth, it is also helpful for the maternal health, child health, and to control the some social and economic issues. So far, now family planning So first we understand what is family planning. Family planning is regulating the number or spacing the children in a family through the practice of contraception methods or other methods of birth control. In introduction, ಪೀಠಿಕೆಯಲ್ಲಿ ನಾವು ಹೇಳಿದಾಗ ಕುಟುಂಬ ಯೋಜನೆ ಒಂದು ಗರ್ಭ ನಿರೋಧಕ ಅಥವಾ ಜನನ ನಿಯಂತ್ರಣದ ಒಂದು ವಿಧಾನ. ಇದು ಮೂಲತಃ ಕುಟುಂಬದಲ್ಲಿನ ಜನರ ಸಂಖ್ಯೆ, ಮಕ್ಕಳ ಸಂಖ್ಯೆಯನ್ನು ಮಿತಗೊಳಿಸುವಂಥದ್ದು ಮತ್ತು ಒಂದು ಮಗುವಿನಿಂದ ಮತ್ತೊಂದು ಮಗುವಿನ ಹೆರುವಲ್ಲಿ ಒಂದು ಅಂತರವನ್ನು ಕಾಯ್ದಿರಿಸುವ ಸಲುವಾಗಿ ಕುಟುಂಬ ಯೋಜನೆ ಅನ್ನುವಂತಹ ಒಂದು ಯೋಜನೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥದ್ದು. ಕುಟುಂಬ ಯೋಜನೆ ಅಂದ್ರೇನು? ಅನೇಕ ದಂಪತಿಗಳು ತಮ್ಮ ಕುಟುಂಬದಲ್ಲಿ ಮಕ್ಕಳ ಸಂಖ್ಯೆಯನ್ನು ಪರಿಮಿತಗೊಳಿಸೋಕ್ಕೆ ಬಯಸ್ತಾರೆ. ಆ ಮಕ್ಕಳು ಪಡೆಯುವ ಮೊದಲು ಅಥವಾ ವಿವಾಹದ ನಂತರ ಸ್ವಲ್ಪ ಕಾಲ 2 ವರ್ಷ 3 ವರ್ಷಗಳ ನಂತರ ಮಕ್ಕಳನ್ನು ಪಡೆಯುವಂಥದ್ದನ್ನು ನಾವು ಕಾಯ್ದಿರಿಸುವಿಕೆ ಅಂತ ಕರಿತೀವಿ. ನವವಿವಾಹಿತ ದಂಪತಿಗಳು 2-3 ವರ್ಷ ವಿಳಂಬ ಮಾಡುವುದನ್ನು ಅದನ್ನು ಸಹ ನಾವು ಕುಟುಂಬ ಯೋಜನೆ ಅಂತ ಕರಿತೀವಿ. ಇದಕ್ಕೆ ಕಾರಣ ಏನು ಅಂತಂದರೆ ಕುಟುಂಬದ ಗಾತ್ರವನ್ನು ನಿಯಂತ್ರಿಸುವುದು ಮತ್ತು ಅದರಿಂದ ಆಗುವ ಇತರ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡುವ ಉದ್ದೇಶಕ್ಕಾಗಿ. A definition says about the family planning: a way of thinking and living that is adopted voluntarily upon the basis of knowledge, attitudes, and responsible decision by the individuals and couples in order to promote the health and welfare of family group and thus contribute effectively to the social development of a country. For the social development of the country and also welfare of the family and to promote the health of the family members or the new married couples or individuals or by the couples taking the decision of the responsibility by voluntarily to take measures of family planning methods. That is called family planning. ಕುಟುಂಬ ಯೋಜನೆ ವ್ಯಾಖ್ಯೆ ಏನು ಹೇಳುತ್ತಂದರೆ, ಕುಟುಂಬ ಎನ್ನುವಂಥ ಒಂದು ಗುಂಪು ಅದರ ಆರೋಗ್ಯ ಮತ್ತು ಕಲ್ಯಾಣವನ್ನು ಸಾಧಿಸುವ ಉದ್ದೇಶಕ್ಕಾಗಿ ತನ್ನ ದೇಶದ ಸಾಮಾಜಿಕ ಅಭಿವೃದ್ಧಿಗಾಗಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಯಾವುದೇ ಒಂದು ಕೊಡುಗೆಯನ್ನು ನೀಡುವ ಸಲುವಾಗಿ ಯಾವುದೇ ಒಬ್ಬ ವ್ಯಕ್ತಿಯಾಗಿರ್ಬೋದು ಅಥವಾ ದಂಪತಿಗಳಾಗಿರ್ಬೋದು ಜವಾಬ್ದಾರಿಯುತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಅದು ಸ್ವಯಂ ಪ್ರೇರಣೆಯಿಂದ ತಮ್ಮ ಜೀವನ ವಿಧಾನದಲ್ಲಿ ಕುಟುಂಬ ಯೋಜನೆಯ ಆಲೋಚನೆಯನ್ನು ಅಳವಡಿಸಿಕೊಂಡ್ರೆ ಒಂದು ಸುಖಿ ಕುಟುಂಬವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಒಂದು ಶ್ಲೋಗನ್ ಇದೆ, ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅನ್ನುವಂಥದ್ದು. ಆ ಒಂದು ಕಾರಣಕ್ಕಾಗಿ ನಾವು ಕುಟುಂಬ ಯೋಜನೆಯನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ವಾಟ್ ಆರ್ ದಿ ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್ಸ್? There is a first method, that is a spacing method. In the spacing method, we come to know that natural methods. Under the natural methods, the first
spacing. Under spacing methods there are two methods. One is natural method, another one is barrier method. The natural methods are physical barrier methods, chemical barrier methods, intrauterine device, and hormonal methods. We understand the first thing is the spacing methods. What is spacing method? First we can understand this one. ಗರ್ಭನಿರೋಧಕ ವಿಧಾನಗಳಲ್ಲಿ ಅಂತರ ವಿಧಾನಗಳು, ನೈಸರ್ಗಿಕ ವಿಧಾನಗಳು ಪ್ರಮುಖವಾಗಿ ಬರುತ್ತವೆ. ಅದರಲ್ಲಿ ತಡೆ ವಿಧಾನಗಳು ಪ್ರಮುಖವಾಗಿರ್ತಕ್ಕಂಥವುಗಳು. ತಡೆ ವಿಧಾನಗಳಲ್ಲಿ ಭೌತಿಕ ತಡೆ ವಿಧಾನಗಳು, ರಾಸಾಯನಿಕ ತಡೆ ವಿಧಾನಗಳು, ಗರ್ಭಾಶಯದ ಸಾಧನಗಳು ಮತ್ತು ಹಾರ್ಮೋನ್ ವಿಧಾನಗಳು ಅನ್ನುವಂಥ 4 ಪ್ರಕಾರಗಳನ್ನು ನಾವಿಲ್ಲಿ ನೋಡುತ್ತೇವೆ ಅನ್ನುವಂಥದ್ದು. ಮೊದಲಿಗೆ ನಾವು ಅಂತರ ವಿಧಾನಗಳು ಅಂದರೆ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಣ. ಅದು ಅಂತರ ವಿಧಾನ ಅಂದರೆ ನೈಸರ್ಗಿಕ ವಿಧಾನಗಳು ಅಂತ ಕರಿತೀವಿ ನಾವು. ಅಂದರೆ ಒಂದು ಮಗುವಿನಿಂದ ಮತ್ತೊಂದು ಮಗುವಿಗೆ ನಾವು ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು. ದಟ್ ಈಸ್ ಸ್ಪೇಸಿಂಗ್ ಮೆಥಡ್ ಅನ್ನುವಂಥದ್ದು. ವಾಟ್ ಈಸ್ ಸ್ಪೇಸಿಂಗ್ ಮೆಥಡ್? ಲೆಟ್ ಅಸ್ ನೋ. Under the natural methods, first we can understand spacing method. Spacing means give this space between one child birth to another child. That is, help in the prevention of pregnancy as long as they are used. These methods can help in timing and spacing of pregnancies, preventing unwanted children. These methods are temporary methods. ನೈಸರ್ಗಿಕ ವಿಧಾನಗಳಲ್ಲಿ ಅಂತರ ವಿಧಾನಗಳು ಅಂತ ಕರಿತೀವಿ ನಾವು. ಅಂತರದ ವಿಧಾನ ಅಂದರೆ ಒಬ್ಬ ದಂಪತಿಗಳು ಒಂದು ಮಗುವಿನಿಂದ ಮತ್ತೊಂದು ಮಗುವಿನ ಮಧ್ಯದಲ್ಲಿ ಕನಿಷ್ಠ 2 ರಿಂದ 3 ವರ್ಷ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು. ಒಂದು ಸಾರಿ ಗರ್ಭಿಣಿ ಆದಮೇಲೆ ಮತ್ತೊಮ್ಮೆ ಗರ್ಭಿಣಿ ಆಗುವ ಮಧ್ಯದಲ್ಲಿ ಅಂತರ ಕಾಯ್ದುಕೊಳ್ಳುವಿಕೆಯನ್ನು ಅಂತರದ ವಿಧಾನಗಳು ಅಂತ ಕರಿತೀವಿ. ಸೊ ಈ ವಿಧಾನದ ಮುಖಾಂತರ ಸಮಯವನ್ನು ನಾವು ಅಲ್ಲಿ ಹೆಚ್ಚು ಮಾಡಿಕೊಂಡು ಆ ಮೂಲಕ ಅನಗತ್ಯವಾಗಿ ಮಕ್ಕಳನ್ನು ಪಡೆಯುವಂಥದ್ದನ್ನು ತಡೆಯೋದು. ಇಂತಹ ವಿಧಾನವನ್ನು ನಾವು ತಾತ್ಕಾಲಿಕ ವಿಧಾನಗಳು, ಅಂತರ ಕಾಯ್ದುಕೊಳ್ಳುವಿಕೆಯನ್ನು ತಾತ್ಕಾಲಿಕ ವಿಧಾನ ಅಂತ ಕರಿತೀವಿ. ದೇರ್ ಆರ್ 2 methods. One is temporary methods, another one is permanent methods. This is the spacing method is a temporary method. ನ್ಯಾಚುರಲ್ ಮೆಥಡ್, ನೈಸರ್ಗಿಕ ವಿಧಾನಗಳು ಯಾವುದೇ ಮಾನವ ನಿರ್ಮಿತ ಸಾಧನಗಳ ಬಳಕೆಯನ್ನು ಒಳಗೊಂಡಿರುವುದಿಲ್ಲ. ಈ ವಿಧಾನಗಳು ಗರ್ಭಧಾರಣೆಯ ಸಮಯ ಮತ್ತು ಅಂತರಕ್ಕೆ ಉಪಯುಕ್ತವಾಗಿವೆ. ನ್ಯಾಚುರಲ್ ಮೆಥಡ್ಸ್ ಆರ್ ನಾಟ್ ಮೇಡ್ ಬೈ ದಿ ಹ್ಯೂಮನ್ಸ್. These all the methods only for the intervention between the spacing. The barrier methods. What are the barrier method? What is barrier method? Barrier method are those methods which prevent meeting of sperms with the ovum. There are many major types of barrier methods. The barrier method means we can understand only we should prevent the meeting of sperms with the ovum. That is called barrier method. If you prevent this, we can stop the unwanted children or unwanted pregnancy. ತಡೆಗಟ್ಟುವ ವಿಧಾನ ಯಾವುದು ಅಂದರೆ ಅಂಡಾಶಯದೊಂದಿಗೆ ವೀರ್ಯಾಣುಗಳ ಭೇಟಿಯನ್ನು ತಡೆಯುವ ವಿಧಾನಗಳು. ಸೊ ಇಲ್ಲಿ ಮುಖ್ಯವಾಗಿ ನಾವೇನಂತಂದರೆ ವೀರ್ಯಾಣು ಮತ್ತು ಅಂಡಾಣು 2 ಭೇಟಿಯಾಗುವಂಥ ಸಮಯವನ್ನು ನಾವು ಅದನ್ನು ತಡೆದರೆ ನಾವು ಮಕ್ಕಳಾಗುವ ಸಂಖ್ಯೆಯನ್ನು ಕಡಿಬಹುದು ಅಥವಾ ಅನವಶ್ಯಕ ಒಂದು ಗರ್ಭಧಾರಣೆಯನ್ನು ನಾವು ನಿಲ್ಲಿಸ್ಬೋದು ಅನ್ನುವಂಥದ್ದು. ಸೊ ಈ ತಡೆಗಟ್ಟುವ ವಿಧಾನದಲ್ಲಿ ಮೊದಲನೇದು ಯಾವುದು ಅಂದರೆ ಫಿಸಿಕಲ್ ಬ್ಯಾರಿಯರ್ ಮೆಥಡ್ ಅಂತ ಕರಿತೀವಿ. ದೈಹಿಕ ತಡೆಗಟ್ಟುವ, ಭೌತಿಕ ತಡೆಗಟ್ಟುವ ವಿಧಾನ ಅನ್ನುವಂಥದ್ದು ಫಿಸಿಕಲ್ ಬ್ಯಾರಿಯರ್ ಮೆಥಡ್. ಅಂಡರ್ ದ ಫಿಸಿಕಲ್ ಬ್ಯಾರಿಯರ್ ಮೆಥಡ್, ದ ಫಸ್ಟ್ ಒನ್ ಈಸ್ ಕಾಂಡೋಮ್ ಆರ್ ನಿರೋಧ್. A condom is a device usually made for latex used to avoid the pregnancy, STI and STD, sexually transmission disease, sexual transmission infections such as gonorrhea, syphilis, and human immunodeficiency virus, that is called HIV. For these sexual diseases also we can control by the or prevent by the using of condom, that is physical barrier method. Not only control preventing the diseases, also it is useful for the family planning. The condoms are also known as a prophylactics as well as the popular slang term as rubbers. There are male and female version of
condoms also available by the government health hospitals. ಭೌತಿಕ ತಡೆ ವಿಧಾನಗಳಲ್ಲಿ ಮೊದಲನೇದೇ ಇರೋದು ಕಾಂಡೋಮ್ ಅನ್ನುವಂಥದ್ದನ್ನು ನಾವು ಬಳಸ್ತೀವಿ. ಕಾಂಡೋಮ್ ಎನ್ನುವುದು ಒಂದು ಸಾಮಾನ್ಯವಾಗಿ ಲೆಟೆಕ್ಸ್ನಿಂದ ಮಾಡಲ್ಪಡುವಂತಹ ಒಂದು ಸಾಧನ. ಇದು ಗರ್ಭಧಾರಣೆ ತಡೆಗಟ್ಟುತ್ತೆ. ಅದಲ್ಲದೆ ಲೈಂಗಿಕ ರೋಗಗಳನ್ನು ತಡೆಗಟ್ಟಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅನ್ನುವಂಥದ್ದು. ಅಂತಹ ಒಂದು ಕಾಯಿಲೆಗಳಂದರೆ ಗೊನೋರಿಯಾ, ಸಿಫಿಲಿಸ್ ಸಿ ಮತ್ತು ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ ವೈರಸ್ ಅಂದರೆ HIV ಅನ್ನುವಂತಹ ಲೈಂಗಿಕ ರೋಗಗಳನ್ನು ತಪ್ಪಿಸಲು ಕೂಡ ಈ ಕಾಂಡೋಮನ್ನು ನಾವು ಬಳಕೆ ಮಾಡ್ತೇವೆ ಅನ್ನುವಂಥದ್ದು. ಸೊ ಇದನ್ನು ರೋಗ ನಿರೋಧಕತೆ ಅಂತಲೂ ಸಹ ನಾವು ಕರಿತೇವೆ. ಕಾಂಡೋಮ್ಗಳಲ್ಲಿ ಪುರುಷ ಮತ್ತು ಸ್ತ್ರೀಯರಿಗೆ ಎಂಬಂಥ ಎರಡು ಬಗೆಯ ಕಾಂಡೋಮ್ಗಳು ಲಭ್ಯ ಇದಾವೆ. ಇವು ನಗರ ಮತ್ತು ಗ್ರಾಮೀಣ ಕುಟುಂಬ ಕಲ್ಯಾಣ ಕೇಂದ್ರಗಳಿಂದ ಉಚಿತವಾಗಿ ಲಭ್ಯವಿರುತ್ತವೆ. ದೀಸ್ ಕಾಂಡೋಮ್ಸ್ ಆರ್ ಅವೈಲೇಬಲ್ ಇನ್ ದಿ ಅರ್ಬನ್ ಆ್ಯಂಡ್ ರೂರಲ್ health primary health centers in free of cost. And another one barrier method is diaphragm. Using a diaphragm is a form of birth control. It prevents a pregnancy by creating barrier between a woman's uterus and man's sperm. This is also birth control method. It creating the barriers between the woman's uterus to the man's sperm. A diaphragm is a reusable demo-shaped cup. It fits over the opening of the cervix. It is common to use a diaphragm with a spermicide. ಡೈಫ್ರಾಮ್ ಅನ್ನುವಂಥದ್ದು ಬಳಸುವುದು ಇದೊಂದು ಜನನ ನಿಯಂತ್ರಣದ ಒಂದು ರೂಪವಾಗಿದೆ, ಒಂದು ಸಾಧನವಾಗಿದೆ. ಇದು ಮಹಿಳೆಯ ಗರ್ಭಾಶಯ ಮತ್ತು ಪುರುಷನ ವೀರ್ಯದ ನಡುವೆ ತಡೆಗೋಡಿಯನ್ನು ಸೃಷ್ಟಿಸುವ ಮೂಲಕ ಗರ್ಭಧಾರಣೆಯನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನಿಸುತ್ತದೆ. ಮತ್ತು ಈ ಡೈಫ್ರಾಮ್ಗಳನ್ನು ಮರುಬಳಕೆಯೂ ಸಹ ಮಾಡಬಹುದು. ಇದು ಒಂದು ಗುಮ್ಮಟಾಕಾರ ಅಥವಾ ಕಪ್ ಆಕಾರದಲ್ಲಿ ಇರುತ್ತೆ. ಇದು ಮಹಿಳೆಯ ಗರ್ಭಕಂಠದ ತೆರೆಯುವಿಕೆ ಮೇಲೆ ಒಂದು ಹೊದಿಕೆಯ ರೂಪದಲ್ಲಿ ಹೊಂದ್ಕೊಳ್ಳುತ್ತೆ. ಇದು ಅಳವಡಿಸುವುದರಿಂದ ನಾವು ವೀರ್ಯ ನಾಶಕದೊಂದಿಗೆ ಡೈಫ್ರಾಮನ್ನು ನಾವು ಕಾಣಬಹುದು. ವೀರ್ಯ ಅಂಡಾಶಯದೊಂದಿಗೆ ಹೊಂದಿಕೊಳ್ಳದಂತೆ ಇದು ತಡೆಗಟ್ಟುವ ಮೂಲಕ ಜನನ ನಿಯಂತ್ರಣವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಅನ್ನುವಂಥದ್ದು. ಇನ್ನು ಮೂರನೇ ಬ್ಯಾರಿಯರ್ ಮೆಥಡ್ ಅಂದರೆ ವೆಜಿನಲ್ ಸ್ಪಂಜ್ ಅನ್ನುವಂಥದ್ದು. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಕಾಂಟ್ರಸೆಪ್ಟಿವ್ ಮೆಥಡ್. ದಿ ಸ್ಪಂಜ್ ಈಸ್ ಅ ಟೈಪ್ ಆಫ್ ಬರ್ತ್ ಕಂಟ್ರೋಲ್ that prevent the sperm from entering the uterus. The vaginal sponge is prevent the sperm from entering the uterus. It is a soft and disc shaped and made of polyurethane foam. The contraceptive sponge contains spermicide which blocks or kills the sperm. Already said, the vaginal sponge is going to be block the sperm enter into the women uterus, and also it kills the sperms. By this we can control the birth or unwanted pregnancy. ಗರ್ಭ ನಿರೋಧಕ ಸ್ಪಂಜು ಇದು ಒಂದು ರೀತಿಯ ಜನನ ನಿಯಂತ್ರಣ ಸಾಧನ. ಇದು ವೀರ್ಯವನ್ನು ಗರ್ಭಾಶಯಕ್ಕೆ ಪ್ರವೇಶಿಸುವುದನ್ನು ತಡೆಯುತ್ತದೆ. ಇದೊಂದು ಮೃದುವಾಗಿರ್ತಕ್ಕಂಥ ಮತ್ತು ಡಿಸ್ಕ್ ಆಕಾರದಲ್ಲಿರುವಂತಹ ಒಂದು ಸಾಧನ. ಇದು ಪಾಲಿಯುರೇಥೇನ್ ಫೋಮ್ನಿಂದ ಮಾಡಲ್ಪಟ್ಟಿರುತ್ತದೆ. ಈ ಗರ್ಭನಿರೋಧ ಸ್ಪಂಜಿನಲ್ಲಿ ವೀರ್ಯಾಣು ಹತ್ಯೆ ಆಗ್ತದೆ ಮತ್ತು ವೀರ್ಯವನ್ನು ನಿರ್ಬಂಧಿಸುತ್ತದೆ ಮತ್ತು ಕೊಲ್ಲುವುದರ ಮೂಲಕ ಜನನ ನಿಯಂತ್ರಣ ಮಾಡುವಂಥ ಒಂದು ಕಾರ್ಯವನ್ನು ಗರ್ಭನಿರೋಧಕ ಸ್ಪಂಜ್ ಅನ್ನುವಂಥದ್ದು ನಿರ್ವಹಿಸುತ್ತೆ ಅನ್ನುವಂಥದ್ದು. ಇನ್ನು ಎರಡನೇದಾಗಿ ನಾವು ಬ್ಯಾರಿಯರ್ ನೋಡುವಂತಹ ವಿಧಾನಗಳಲ್ಲಿ ಕೆಮಿಕಲ್ ಬ್ಯಾರಿಯರ್ ಮೆಥಡ್ಸ್. ಈ ಕೆಮಿಕಲ್ ಬ್ಯಾರಿಯರ್ ಮೆಥಡ್ಸ್, these methods usually kills the sperms, and this way chemical contraceptive helps the preventing the pregnancy. The chemical contraceptive which are in use more probably these three barrier methods of chemical contraceptives are majorly using in the form of tablets, aerosols, second is cream jelly, and third one is suppositories. These three major chemical contraceptives are mainly using for the preventing the pregnancies.
ರಾಸಾಯನಿಕ ತಡೆ ವಿಧಾನಗಳು. ಈ ವಿಧಾನವು ಸಾಮಾನ್ಯವಾಗಿ ವೀರ್ಯವನ್ನು ಕೊಲ್ಲುತ್ತದೆ ಮತ್ತು ಈ ರೀತಿಯಾಗಿ ರಾಸಾಯನಿಕ ಗರ್ಭನಿರೋಧಕಗಳು ಗರ್ಭಧಾರಣೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಪ್ರಮುಖವಾಗಿ ಬಳಕೆಯಲ್ಲಿರುವಂತಹ ರಾಸಾಯನಿಕ ಗರ್ಭನಿರೋಧಕಗಳೆಂದರೆ ಟ್ಯಾಬ್ಲೆಟ್ಗಳ ರೂಪದಲ್ಲಿರ್ತಕ್ಕಂಥ ಅರೋಸೋಲ್ಗಳು, ಎರಡನೇದು ಕ್ರೀಮ್ ಜೆಲ್ಲಿ ಅನ್ನುವಂಥದ್ದು, ಮೂರನೇದು ಸಪೋಸಿಟೋರಿಗಳು ಅನ್ನುವಂಥದ್ದು. ಇವು ಮೂರು ಏನಂದರೆ ರಾಸಾಯನಿಕತೆಯನ್ನು ಹೊಂದಿರತಕ್ಕಂತಹ ಒಂದು ಕೆಮಿಕಲ್ಸ್ಗಳನ್ನು ಹೊಂದಿರತಕ್ಕಂತಹ ಒಂದು ಕೆಮಿಕಲ್ಸ್ಗಳ ಮುಖಾಂತರವಾಗಿ ನಾವೇನು ಮಾಡಬಹುದು, ಗರ್ಭವನ್ನು ತಡೆಗಟ್ಟಬಹುದು. ಇನ್ನೊಂದು IUD ಅಂತ ಕರಿತೀವಿ ನಾವು, ಇಂಟ್ರಾ ಯೂಟ್ರೈನ್ ಡಿವೈಸ್ ಅನ್ನುವಂಥದ್ದು. These are the devices which are placed in the uterine cavity. Earlier the devices were made up of silk wormwood or silk and gold. There are three different types of IUDs. It means three types means the generation of IUDs. First generation IUDs, second generation IUDs, and third generation IUDs. These IUDs are using for the as a contraceptive method for the birth control. IUD ಅನ್ನುವಂಥದ್ದನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಕಾಪರ್ ಟೀ ಅನ್ನುವಂಥ ಹೆಸರಿನಿಂದ ಕರಿತಾ ಇದ್ದೀವಿ. ಇದು ಒಂದು ಗರ್ಭಾಶಯದ ಸಾಧನ. ಇದು ಗರ್ಭಾಶಯದ ಕುಳಿಯಲ್ಲಿ ಇರಿಸಲಾಗುವಂಥ ಒಂದು ಸಾಧನ. ಈ ಸಾಧನವನ್ನು ರೇಷ್ಮೆ ಹುಳು ಕರುಳಿನಿಂದ ಅಥವಾ ರೇಷ್ಮೆ ಮತ್ತು ಚಿನ್ನದಿಂದ ಮಾಡಲಾಗುತ್ತಿತ್ತು. ಇದು ಟೀ ಆಕಾರದಲ್ಲಿ ಹೊಂದಿರುವಂಥದ್ದಾಗಿರುವುದರಿಂದ ಇದನ್ನು ಸಾಮಾನ್ಯವಾಗಿ ಕಾಪರ್ ಟೀ ಅನ್ನುವಂತಹ ಒಂದು ಹೆಸರಿನಿಂದ ಇದು ಪ್ರಚಲಿತವಾಗಿದೆ. ಇದು ನುರಿತ ತಜ್ಞರಿಂದ ಈ ಕಾಪರ್ ಟೀಯನ್ನು ಬಳಸುವುದರ ಮುಖಾಂತರವಾಗಿ ನಾವು ಅನವಶ್ಯಕ ಗರ್ಭವನ್ನು ನಾವು ತಡೆಗಟ್ಟಬಹುದು ಮತ್ತು ಮಕ್ಕಳ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಬೇಡವಾಗಿರ್ತಕ್ಕಂಥ ಮಗುವನ್ನು ನಾವು ಮುಂದೆ ಹಾಕಲಿಕ್ಕೆ ಕೂಡ ಇದನ್ನು ನಾವು ಉಪಯೋಗಿಸ್ತೀವಿ ಅನ್ನುವಂಥದ್ದು. ಇದರಲ್ಲಿ 3 ಪೀಳಿಗೆಗಳೇ, ಮೊದಲನೇ ತಲೆಮಾರಿನ IUDs, ಎರಡನೇ ತಲೆಮಾರಿನ IUDs ಮತ್ತು ಮೂರನೇ ತಲೆಮಾರಿನ IUDsಗಳಂತ ಹೇಳಿ ಕರಿತೀವಿ ಅನ್ನುವಂಥದ್ದು. ಇನ್ನೊಂದು ಬ್ಯಾರಿಯರ್ ಮೆಥಡ್ ಏನಂದರೆ ಓರಲ್ ಪಿಲ್ಸ್. ಭಾಳಷ್ಟು ಪ್ರಚಲಿತ ಇರತಕ್ಕಂತಹ ಮುಂಚೂಣಿಯಲ್ಲಿ ಇರತಕ್ಕಂತಹ ಪ್ರಪ್ರಥಮ ಅಂಶಗಳಲ್ಲಿ ಇವುಗಳು ಕೂಡ ಒಂದು. Oral pills are the oral contraceptives. A birth control pill takes by mouth. Most oral contraceptives include both estrogens and progesterones. When given in certain amounts and at certain time in the menstrual cycle, these hormones prevent the ovary from releasing the egg for fertilization. The oral pills will given in the certain times only, that is in the time of menstrual cycle, and this oral pill act as a prevent to releasing the eggs for the fertilization process. These oral pills are include the both estrogen and progesterone. There are 2 types of oral pills available. One is Mala-D, another one is Mala-N. These 2 types of oral pills are majorly using the population as the oral contraceptive for the birth control. ನುಂಗುವ ಮಾತ್ರೆಗಳು ಬಹಳ ಪ್ರಚಲಿತವಾಗಿರ್ತಕ್ಕಂತಹ ಮಾತ್ರೆಗಳು. ಪ್ರಾರಂಭದ ದಿನಗಳಲ್ಲಿ ಇವು ಬಾಯಿಂದ ತೆಗೆದುಕೊಳ್ಳುವಂತಹ ಜನನ ನಿಯಂತ್ರಣ ಮಾತ್ರೆಗಳು. ಈ ಮಾತ್ರೆಗಳು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎರಡು ಸೇರಿರತಕ್ಕಂತಹ ಒಂದು ಅಂಶಗಳನ್ನು ಒಳಗೊಂಡಿರುತ್ತೆ. ನಿರ್ದಿಷ್ಟ ಪ್ರಮಾಣದಲ್ಲಿ ಮತ್ತು ಮುಟ್ಟಿನ ಚಕ್ರದಲ್ಲಿ ಕೆಲವು ಸಮಯಗಳಲ್ಲಿ ನೀಡಿದಾಗ ಈ ಹಾರ್ಮೋನ್ಗಳು ಅಂಡಾಶಯವನ್ನು ಫಲೀಕರಣಕ್ಕಾಗಿ ಮೊಟ್ಟೆಯನ್ನು ಬಿಡುಗಡೆ ಮಾಡುವುದನ್ನು ತಡೆಗಟ್ಟುತ್ತದೆ. ಇದು ಋತುಚಕ್ರದ ಸಂದರ್ಭದಲ್ಲಿ ನೀಡುವಂತಹ ಒಂದು ಮಾತ್ರೆಯಾಗಿದ್ದು, ಆ ಸಂದರ್ಭದಲ್ಲಿ ಈ ಮಾತ್ರೆ ತೆಗೆದುಕೊಳ್ಳುವುದರಿಂದ ಅಂಡಾಶಯದಿಂದ ಮೊಟ್ಟೆ ಬಿಡುಗಡೆ ಆಗದಂತೆ ಇದು ತಡೆಯುತ್ತದೆ. ಸೊ ಅದರಿಂದ ಗರ್ಭವನ್ನು ನಾವು ನಿಯಂತ್ರಿಸಬಹುದು. ಆ ಮಾತ್ರೆಗಳು ಪ್ರಮುಖವಾಗಿ 2 ರೀತಿಯ ಮಾತ್ರೆಗಳು ಲಭ್ಯವಿವೆ. ಅದು Mala-D ಮತ್ತು Mala-N ಅನ್ನುವಂಥ ಹೆಸರಿನಿಂದ ಅವುಗಳನ್ನು ಕರೆಯಲಾಗುತ್ತೆ ಎನ್ನುವಂಥದ್ದು. ಸೊ ಅನದರ್ ಒನ್ ಈಸ್ ಟೆಂಪ್ರರಿ ಮೆಥಡಲ್ಲಿ ಬರುವಂಥದ್ದು ಡಿಪೋರ್ಟ್ ಫಾರ್ಮುಲೇಷನ್.
These are long acting hormonal contraceptive, contains only synthetic progesterone. These are available in three forms, that is injectable, subdermal implants and vaginal ring. These three methods are using for the hormonal contraceptive of birth control or unwanted pregnancy. ಡಿಪೋ ಸೂತ್ರೀಕರಣಗಳು ಇವು ದೀರ್ಘಕಾಲೀನ ಹಾರ್ಮೋನ್ಗಳ ಗರ್ಭನಿರೋಧಕ ಸಂಶ್ಲೇಷಿತ ಪ್ರೊಜೆಸ್ಟ್ರೋಜನ್ ಅನ್ನು ಮಾತ್ರ ಹೊಂದಿರುತ್ತದೆ. ಇವು ಮೂರು ರೂಪದಲ್ಲಿ ಲಭ್ಯವಿದೆ. ಒಂದು ಚುಚ್ಚುಮದ್ದು, ಎರಡನೇದು ಸಬ್ಡರ್ಮಿನಲ್ ಇಂಪ್ಲಾಂಟ್ಸ್, ಮೂರನೇದು ಯೂನಿರಿಂಗ್ ಅನ್ನೋದು. ಈ ಮೂರು ಪ್ರಕಾರದಲ್ಲಿ ನಾವು ಗರ್ಭನಿರೋಧಕಗಳನ್ನು ಬಳಸ್ಬೋದು, ಹಾರ್ಮೋನ್ನ ಮುಖಾಂತರವಾಗಿ ತಡೆಗಟ್ಟುವಂತಹ ಒಂದು ವಿಧಾನಗಳಲ್ಲಿ. In a termination methods, these are the permanent methods of family planning. Sterilization is only method which gives permanent protection from conception. Either husband and wife can undergo the sterilization by a simple surgical operation, that is vasectomy or tubectomy. Sterilization is the permanent family planning method. Earlier, what are the things I have explained? Those all are temporary methods of family planning. Now I am going to be explain about the permanent methods of family planning. ಸೊ ಇದುವರೆಗೂ ನಾನು ತಾತ್ಕಾಲಿಕ ವಿಧಾನಗಳ ಕುರಿತು ವಿವರಣೆಯನ್ನು ನೀಡಿದೆ. ಈಗ ಕುಟುಂಬ ಯೋಜನೆಯ ಶಾಶ್ವತ ವಿಧಾನಗಳ ಕುರಿತು ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಶಾಶ್ವತ ವಿಧಾನಗಳು ಅಂದರೆ ಸಂತಾನಹರಣ ಶಸ್ತ್ರಚಿಕಿತ್ಸೆ. ಸಂತಾನಹರಣ ಶಸ್ತ್ರಚಿಕಿತ್ಸೆಯಿಂದ ಮಾತ್ರ ನಾವು ಶಾಶ್ವತವಾಗಿರ್ತಕ್ಕಂತಹ ಕುಟುಂಬ ಯೋಜನೆಯನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ಈ ಶಸ್ತ್ರಚಿಕಿತ್ಸೆಯು ಸಂಪೂರ್ಣ ಸರಳವಾಗಿರ್ತಕ್ಕಂಥ ಶಸ್ತ್ರಚಿಕಿತ್ಸೆ ಆಗಿರುವುದು. ಪುರುಷ ಮತ್ತು ಮಹಿಳೆಯರಿಬ್ಬರೂ ಕೂಡ ಶಸ್ತ್ರಚಿಕಿತ್ಸೆಗೆ ಒಳಗಾಗಬಹುದು. ಯಾವುದೇ ರೀತಿಯಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ಗಳು ಇದರಿಂದ ಇರೋದಿಲ್ಲ. ವೆಸೆಕ್ಟಮಿ ಅಥವಾ ಟ್ಯುಬೆಕ್ಟಮಿ ಅನ್ನುವ ಹೆಸರಿನಿಂದ ನಾವು ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ ಅನ್ನುವಂಥದ್ದು. Then what is vasectomy? Vasectomy is a sterilization of male. It is very simple and minor operation which take hardly 15 to 20 minutes. As earlier says, in our Indian tradition, we are all going to be sterilized women. There is availability of male also, that is vasectomy. It is a minor operation and it is very simple operation. It takes only 15 to 20 minutes to operate. The operation involves a small cut on both sides of the scrotum, then a small portion of vas deferens about 1 centimeter on either side of the scrotum is cut and ligated, folded back and shuttered. The very simple and very small operation of vasectomy. The operation is done not affect the sexual characteristics and sex life in any form. The sperms are produced but not ejected along with the semen. After the many male candidates are confusing or doubting if we take this sterilization, we could not have a sex life in a future. It is their confused and it is a myth of the male candidate. So far it is not affecting on their sexual life. ವ್ಯಾಸೆಕ್ಟಮಿಯು ಪುರುಷರು ಬಳಸುವಂತಹ ಒಂದು ಸಂತಾನಹರಣ ಶಸ್ತ್ರಚಿಕಿತ್ಸೆ ಆಗಿದ್ದು, ಇದು ಒಂದು ತುಂಬ ಸರಳ ಮತ್ತು ಸಣ್ಣ ಶಸ್ತ್ರಚಿಕಿತ್ಸೆ ಆಗಿದ್ದು ಕೇವಲ 15ರಿಂದ 20 ನಿಮಿಷಗಳಲ್ಲಿ ಆ ಶಸ್ತ್ರಚಿಕಿತ್ಸೆಯನ್ನು ಪೂರ್ಣಗೊಳಿಸಲಾಗುತ್ತೆ ಅನ್ನುವಂಥದ್ದು. ಮತ್ತು ಈ ಶಸ್ತ್ರಚಿಕಿತ್ಸೆಯು ಸ್ಕೋಟ್ರಮ್ನ 2 ಬದಿಗಳಲ್ಲಿ ಸಣ್ಣದಾದ ಒಂದು ಕಟ್ ಮಾಡಿ ಆ ಮೂಲಕ 2 ಬದಿಯಲ್ಲಿರತಕ್ಕಂಥ ವೆಸ್ಡೆಫೆರನ್ಗಳನ್ನು ಒಂದು ಸಣ್ಣ ಭಾಗವನ್ನು 1 ಸೆಂಟಿಮೀಟರ್ನ ಕತ್ತರಿಸಿ
ಅಸ್ಥಿರಗೊಳಿಸಲಾಗುತ್ತದೆ ಮತ್ತು ಅದು ಆ ಒಂದು ನರವನ್ನು ಮಡಚಿ ಹೊಲಿಯಲಾಗುತ್ತದೆ. ಇದರ ಮೂಲಕ ಆ ಪುರುಷನ ಅವನ ಲೈಂಗಿಕ ಗುಣಲಕ್ಷಣಗಳಿರ್ಬೋದು ಅಥವಾ ಲೈಂಗಿಕ ಜೀವನದ ಮೇಲೆ ಯಾವುದೇ ಪರಿಣಾಮ ಆಗಿರೋದಿಲ್ಲ. ಆದರೆ ಬಹಳಷ್ಟು ಪುರುಷರಲ್ಲಿ ಒಂದು ಅಪನಂಬಿಕೆ ಇದೆ, ನಾವು ವೆಸೆಕ್ಟಮಿಯನ್ನು ಮಾಡಿಸ್ಕೊಂಡ್ರೆ ನಮ್ಮ ಮುಂದಿನ ಲೈಂಗಿಕ ಜೀವನದ ಮೇಲೆ ಅದು ಪರಿಣಾಮ ಬೀರುತ್ತೆ ಅನ್ನೋಂಥ ಅದು ಅವರ ತಪ್ಪು ತಿಳುವಳಿಕೆ. ಇದಕ್ಕೆ ಸರ್ಕಾರ ಮತ್ತು ಅವರಿಗೆ ಪ್ರೋತ್ಸಾಹಧನ ಕೂಡ ನೀಡ್ತಾ ಇದೆ ವೆಸೆಕ್ಟಮಿಯನ್ನು ಅಳವಡಿಸ್ಕೊಂಡದ್ದೇ ಆದಲ್ಲಿ. ಇನ್ನು ಶಾಶ್ವತ ವಿಧಾನಗಳಲ್ಲಿ ಎರಡನೇ ವಿಧಾನ ಟ್ಯುಬೆಕ್ಟಮಿ. ದಿಸ್ ಈಸ್ ದ ಸೆಕೆಂಡ್ ಮೆಥಡ್ ಆಫ್ ಪರ್ಮನೆಂಟ್ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್, ದಟ್ ಈಸ್ ಟ್ಯುಬೆಕ್ಟಮಿ. This sterilization is use of female. This is done by resecting a small part of fallopian tubes and ligate the sected ends. The closing of tubes can also be done by using other methods like closing the tubes with band clips and electrocautery. With this sterilization is most popular method of in family planning tubectomy is the operation can be done through the abdominal or vaginal approach. The most common abdominal procedure are laparoscopy and mini laparoscopy. There are two types of we are using, laparoscopy and mini laparoscopy. In a vasectomy also there are two types of vasectomy. One is no scalpel vasectomy. ಟ್ಯುಬೆಕ್ಟೊಮಿ ಅಂದರೆ ಇದು ಹೆಣ್ಣಿನ ಸಂತಾನಹರಣ ಶಸ್ತ್ರಚಿಕಿತ್ಸೆ ಆಗಿರೋದು. ಫಲೋಪಿಯನ್ ಟ್ಯೂಬ್ಗಳ ಒಂದು ಸಣ್ಣ ಭಾಗವನ್ನು ಮರುಹೊಂದಿಸಿ ಮತ್ತು ಅದನ್ನು ಬೇರ್ಪಡಿಸಿ ತುದಿಗಳನ್ನು ಬಂಧಿಸುವ ಮೂಲಕ ಇದನ್ನು ಮಾಡಲಾಗುತ್ತದೆ. ಟ್ಯೂಬ್ಗಳನ್ನು ಕ್ಲಬ್ಗಳು ಮತ್ತು ಎಲೆಕ್ಟ್ರೋಕಾಟರಿಯೊಂದಿಗೆ ಟ್ಯೂಬ್ಗಳನ್ನು ಮುಚ್ಚುವಂತಹ ಇತರ ವಿಧಾನಗಳು ಬಳಸಿಕೊಂಡು ಟ್ಯೂಬ್ಗಳನ್ನು ಮುಚ್ಚುವಿಕೆಯನ್ನು ಸಹ ಮಾಡಬಹುದು. ಈ ಶಸ್ತ್ರಚಿಕಿತ್ಸೆಯಲ್ಲಿ ಕಿಬ್ಬೊಟ್ಟೆ ಅಥವಾ ಏನು ವಿಧಾನದ ಮೂಲಕವೂ ಸಹ ಮಾಡಲಾಗುತ್ತೆ. ಹೊಟ್ಟೆಯ ಸಾಮಾನ್ಯ ವಿಧಾನವೆಂದರೆ ಲ್ಯಾಪ್ರೋಸ್ಕೋಪಿ ಮತ್ತು ಮಿನಿ ಲ್ಯಾಪ್ರೋಸ್ಕೋಪಿ. ಎರಡು ವಿಧಾನಗಳಲ್ಲಿ ನಾವು ಈ ಟ್ಯುಬೆಕ್ಟಮಿಯನ್ನು ಮಾಡ್ತೀವಿ. ಹೆಣ್ಣು ಮಕ್ಕಳು ಇದು ಅವರು ಅಬಾರ್ಷನ್ ಅಥವಾ ಹೆರಿಗೆ ನಂತರದಲ್ಲಿ ಈ ಟ್ಯುಬೆಕ್ಟಮಿ ಅಳವಡಿಸಿಕೊಂಡ್ರೆ ಅವರ ಆಗೋಕ್ಕೆ ಒಂದು ಉಪಯುಕ್ತ ಅನ್ನುವಂಥ ಈ ಎರಡು ರೀತಿಯಲ್ಲಿ ನಾವು ಸಾಮಾನ್ಯವಾಗಿ ಟ್ಯುಬೆಕ್ಟಮಿಯಲ್ಲಿ ನೋಡ್ತೀವಿ ಅನ್ನುವಂಥದ್ದು. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಸಮಾಜ ಕಾರ್ಯ ಶಿಕ್ಷಣದ ಕುರಿತು ಅತಿ ವಿಡಿಯೋಸ್ಗಳನ್ನು ಮತ್ತು ಈ ಕಂಟೆಂಟನ್ನು ನೀವು ತಿಳ್ಕೊಳ್ಳಿಕ್ಕೆ ಬಯಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದಕ್ಕೆ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು.